ಪ್ರಗತಿಪರ ಸಂಘಟನೆಗಳು ಗದಗ ಬಟಗೇರಿ ಅವಳಿ ನಗರದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ನಾನಿದ್ದೀನಿ, ಅಡಿಷನಲ್ ಎಸ್ ಪಿ ಇದ್ದಾರೆ ಮತ್ತು DSP, ಇನ್ಸ್ಪೆಕ್ಟರ್, PSI ಮತ್ತು ವಿವಿಧ ಹಂತದ ಸುಮಾರು 500 ಅಧಿಕಾರಿ ಸಿಬ್ಬಂದಿಯವರು ಈ ಬಂದೋಬಸ್ತ್ನಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಕೂಡ ವಾಲಂಟ್ರಿಲಿ ಸಪೋರ್ಟ್ ಮಾಡೋರಿಗೆ ಮಾತ್ರ ಅವಕಾಶ ಕೊಡಬೇಕು, ಯಾವುದೂ ಫೋರ್ಸಬಲಿ ಬಂದ್ ಮಾಡಬಾರ್ದು ಅಂತ ಹೇಳಿದ್ದೀವಿ. ಆ ರೀತಿ ಶಾಂತಿಯುತವಾಗಿ ಮಾಡಲಿಕ್ಕೆ ಅವ್ರಿಗೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹೇಳಿದ್ದೀವಿ. ಶಾಲಾ ಕಾಲೇಜ್ ಇಲ್ಲಿವರೆಗೆ ಅಂದರೆ ಆಫೀಷಿಯಲಿ ಎಲ್ಲೂ ನಾವು DC ಅವರು ರಜೆ ಘೋಷಣೆ ಮಾಡಿರಲಿಲ್ಲ. ಅವರೇ ಕೆಲವು ಕಡೆ ಹೋಗಿ ವಿನಂತಿ ಮಾಡ್ಕೊಂಡಿದ್ದಾರೆ ಬಂದ್ ಮಾಡಬೇಕು ಅಂಥೇಳಿ. ಸೊ ಯಾರು ಅವ್ರಿಗೆ ವಿಲ್ಲಿಂಗ್ಲಿ ಅವ್ರಿಗೂ ಸಹಕಾರ ಮಾಡ್ತಾರೆ ಅವರು ಸಹಕಾರ ಮಾಡಬೇಕು. ಅಂಗಡಿ ಮುಗ್ಗಟ್ಟುಗಳಿಗೂ ಕೂಡ ಒತ್ತಾಯಪೂರ್ವಕವಾಗಿ ಯಾರಿಗೂ ಬಂದ್ ಮಾಡಬಾರ್ದು. ಅವರು ಇವ್ರು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಏನಾದರೂ ಇವರಿಗೆ ಸಪೋರ್ಟ್ ಮಾಡಿದರೆ ಅದು ಸಪೋರ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಬಸ್ ಸಂಚಾರ ಹೊರಗಡೆ ಆಲ್ಟರ್ನೇಟಿವ್ ರೂಟ್ಸಲ್ಲೆಲ್ಲ ನಡೀತಾ ಇದೆ. ಸಿಟಿಯಲ್ಲಿ ಎಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಇಲ್ಲಿಂದ ಡೈವರ್ಷನ್ ಕೊಟ್ಟಿದ್ದಾರೆ. ನಮಸ್ಕಾರ. ತುಂಬ ಚಳಿ ಇದ್ದರೂ ಬಂದುಬಿಟ್ಟಿದ್ದೀರಲ್ಲ ನ್ಯೂಸ್ ಸಲುವಾಗಿ. ಹೇಳಿ. ಇಲ್ಲ, ಬೆಳಗಾಂನಲ್ಲಿ ನಮ್ಮ AICCಯ ಕಾರ್ಯಕ್ರಮ ಇದೆ. ಗಾಂಧಿ ಬೆಳಗಾವಿಗೆ ಬಂದು AICC ಸೆಷನ್ನಲ್ಲಿ ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ 100 ವರ್ಷ ಕಳೀತಾ ಇದೆ. ಅದಕ್ಕಾಗಿ ಅದರ ಸೆಲೆಬ್ರೇಷನ್, ಶತಮಾನೋತ್ಸವದ ಕಾರ್ಯಕ್ರಮ, ಅದಕ್ಕಾಗಿ ಈಗ ಎಲ್ಲ ತಯಾರಿ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಒಂದು 3 ಪೊಲೀಸ್ ಸ್ಟೇಷನ್ಸನ್ನು ಉದ್ಘಾಟನೆ ಇದೆ, ಆ ಕಾರ್ಯಕ್ರಮಕ್ಕೆ ಬಂದಿದೆ. ಮತ್ತು ಬೆಳಗಾಂನಲ್ಲಿ ಇಲ್ಲಿಂದ ಬೆಳಗಾಂಗೆ ಪ್ರತಿ ದಿವಸ ಓಡಾಡಿಕೊಂಡು, ಯಾಕೆಂದರೆ ಅಲ್ಲಿ ಅಕಾಮಿಡೇಷನ್ನು ಎಲ್ಲ ನಮ್ಮ ಡೆಲಿಗೇಟ್ಸ್ಗೆ ಮಾಡಿದ್ದೇವೆ. ಹಾಗಾಗಿ ನಾನು ಇಲ್ಲೇ ಇದ್ದುಕೊಂಡು ಪ್ರತಿ ದಿವಸ ಇಲ್ಲಿಂದ ಓಡಾಡ್ತೇನೆ. ಎಲ್ಲರೂ ಬರ್ತಾರೆ, ಇಡೀ ಕಾಂಗ್ರೆಸ್ ಸಮುದಾಯ. ಶ್ರೀಮತಿ ಸೋನಿಯಾ ಗಾಂಧೀಜಿಯವರು, ರಾಹುಲ್ ಗಾಂಧೀಜಿ, ಆಮೇಲೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು, ಇಡೀ ವರ್ಕಿಂಗ್ ಕಮಿಟಿ ಸದಸ್ಯರುಗಳೆಲ್ಲ ಬರ್ತಿದ್ದಾರೆ. ಇಡೀ ನಮ್ಮ PCC ಅಧ್ಯಕ್ಷರುಗಳು, ಎಲ್ಲ ರಾಜ್ಯದ PCC ಅಧ್ಯಕ್ಷರುಗಳು, CLP ನಾಯಕರುಗಳು, ಆಮೇಲೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್, ನಮ್ಮ ಪಕ್ಷದ ಪಾರ್ಲಿಮೆಂಟ್ ಮೆಂಬರ್ಸು, AICC ಫಂಕ್ಷನರೀಸು, ಇಷ್ಟು ಜನ ಎಲ್ಲ ಭಾಗವಹಿಸ್ತಾರೆ. ಇದು ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಅದಕ್ಕಾಗಿ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. CT ರವಿ ಪ್ರಕರಣದಲ್ಲಿ ತಮ್ಮ ವಿರುದ್ಧ BJP ನಾಯಕರು ವಾಗ್ದಾಳಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಏನಂದರೆ ಜೋಶಿ ಅಂತವರು ತಮ್ಮನ್ನು ಅಸಮರ್ಥ ಗೃಹ ಸಚಿವರು ಅಂತ ಟೀಕೆ ಮಾಡ್ತಾರೆ. ಇಲ್ಲ, ಅವ್ರ ಪಾಪ ಅವರಿಗೆ ನನ್ನ ಸಾಮರ್ಥ್ಯ ಗೊತ್ತಿಲ್ಲ ಅವರಿಗೆ, ಅದಕ್ಕೆ ಅವ್ರು ಹಂಗೆ ಹೇಳಿದ್ದಾರೆ. ಈಗ ನಾನು ಅವರಿಗೆ ಅಸಮರ್ಥ ಕೇಂದ್ರ ಸಚಿವರು ಅಂತ ಹೇಳಿಬಿಟ್ರೆ ಅದು ಎಷ್ಟು ಸಮಂಜಸವಾಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅವರು. ನೋಡಿ, ನಾನು ಈಗ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. CIDಗೆ ತನಿಖೆಗೆ ಆದೇಶ ಮಾಡಿದ್ದೇನೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ಅದು ಅದರಿಂದ ಈ ವಿಚಾರವಾಗಿ ಸ್ಪೀಕರ್ ಅವರು ಮುಗಿದ ಅಧ್ಯಾಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮುಗಿದೋಗ್ಬಿಡುತ್ತಾ ಅಂತ, ಮುಗಿದೋಗಿದ್ದಕ್ಕೆ ಮತ್ತೆ CID ಇಲ್ಲ, ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. CT ರವಿ ಕೊಟ್ಟಂತಹ ಪ್ರಕರಣ 5 ದಿನದ ಮೇಲೆ FIR ಆಗುತ್ತೆ ಸರ್, ಯಾಕೆ ನಿಮಗೆ ಪ್ರಶ್ನೆ ಮಾಡೋದು? ಇಲ್ಲ, ಅದು ಎಲ್ಲ ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದಕ್ಕಾಗಿ ನಾವು ಇವತ್ತು COD ಕೊಟ್ಟಿದ್ದೇವೆ. ತನಿಖೆ ಮಾಡಿ ಅದರಲ್ಲಿ ಏನಿದೆ, ಏನು ಸತ್ಯಾಸತ್ಯತೆಯನ್ನು ನೋಡಬೇಕಲ್ಲ. ಕೆಲವರು ಹೇಳ್ತಾರೆ ಈಗ ಅವ್ರು ಹೇಳಿದ್ದಾರೆ, ನಾನು ಆ ರೀತಿ ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ ರವಿ ಅವರು. ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ. ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕಲ್ಲ, ಅದಕ್ಕಾಗಿ COD ಆದೇಶ ಮಾಡಿದ್ದೇವೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಮಹಿಳಾ ಸಿಬ್ಬಂದಿಗಳು ಒಂದು ಪತ್ರ ಬರೀತಾರೆ ಸರ್, ನಮಗೆ ರಕ್ಷಣೆ ಕೊಡಿ, ಓರ್ವ ಪೊಲೀಸ್ ಅಧಿಕಾರಿ ನಮ್ಮ ಮೇಲೆ ಲೈಂಗಿಕ ಕಿರುಕುಳ ಮಾಡ್ತಿದ್ದಾರೆ ಅಂತೇಳಿ ರಾತ್ರಿ ನಿಮ್ಮ ಮೇಲಾಧಿಕಾರಿಗಳು ಹೋಗುವಂತಹ ಕೆಲಸ ಮಾಡ್ತಾರೆ. ನಂತರ ಅದೇ ಪೊಲೀಸ್ ಅಧಿಕಾರಿ ವಿರುದ್ಧ ಅಕ್ಟೋಬರಲ್ಲಿ ಓರ್ವ ಮಹಿಳೆ ಪತ್ರ ಬರೀತಾಳೆ, ನನಗೆ ಲೈಂಗಿಕ ಕಿರುಕುಳ ಅದೇ ಬೇಕಾದಂಥ ದಾಖಲೆಗಳನ್ನ ಈಗಾಗಲೇ ಸಲ್ಲಿಕೆ ಮಾಡಿದ್ದೀನಿ, ಆದರೂ ನನಗೆ ನ್ಯಾಯ ಕೊಡಿಸ್ತಿಲ್ಲ ಅಂತೇಳಿ. ಅದನ್ನು ನಾನು
ಕಮಿಷನರ್ಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಅವ್ರ ಹತ್ರ ವರದಿ ತಗೊಳ್ತೀನಿ. ಅದ್ರ ಬಗ್ಗೆ ಏನು ನಡೆದಿದೆ ಅಂತೇಳಿ ವಿಚಾರ ಮಾಡ್ತೇನೆ. ಒಂದು ವೇಳೆ ಅದು ಸತ್ಯ ಕಂಡು ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ಅವರೇ ಹೇಳ್ತಾರೆ ಸರ್, ನಾವು ಅವ್ರದ್ದು ಏನು ತಪ್ಪಾಗಿಲ್ಲ, ಯಾವುದೇ ರೀತಿಯ ಇಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ರೂಲ್ ನಂಬರ್ಸ್ ಅವರೇ ಕೊಟ್ಟು ಬರ್ತಾರೆ ಸರ್, ತಪ್ಪಾಗಿಲ್ಲ ಅದೇ ವಿಚಾರ ಮಾಡ್ತೀನಿ. ನೀವು ಹೇಳಿದ್ದು ಒಳ್ಳೇದಾಗಿದೆ ಸರ್. ವಿಚಾರ ಮಾಡೋಣ. ಮಂತ್ರಿಮಂಡಲದಲ್ಲಿ ಸಮಂಜಸ ಇದೆ, ಎಲ್ಲರದ್ದು ಹೊಂದಾಣಿಕೆ ಸರಿ ಇದೆ. ಯಾಕಂದ್ರೆ ಈ ಸಿಟಿ ವಿಷಯದಲ್ಲಿ ಕೆಲವೊಂದು ತಮಗೆ ಗೊತ್ತಿಲ್ಲ ಅಂತ ತಾವು ಹೇಳ್ತೀರಿ, ಇನ್ನೊಂದು ಬೇರೆಯವರು ನಿಮ್ಮ ಇಲಾಖೆ ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನೋಡಿದರೆ ಒಟ್ಟಾರೆ ಮಂತ್ರಿಮಂಡಲದಲ್ಲಿ ಏನಾದರೂ ಸರಿ ಇದೆಯೋ ಇಲ್ಲ ಅನ್ನುವಂಥ ಸಮಸ್ಯೆ ನೋಡಿ. ಪೊಲೀಸ್ ಇಲಾಖೆ ಬಹಳ ಜವಾಬ್ದಾರಿಯುತವಾದಂಥ ಇಲಾಖೆ. ಪೊಲೀಸ್ ಆದೇಶಗಳನ್ನು ನಡಿಬೇಕಾದ್ರೆ ಇಲ್ಲ ಮುಖ್ಯಮಂತ್ರಿಗಳ ಆದೇಶ ಮಾಡಬೇಕು, ಇಲ್ಲ ಗೃಹ ಸಚಿವರ ಆದೇಶ ಮಾಡಬೇಕು. ಬೇರೆ ಯಾರೇ ಆದೇಶ ಮಾಡಿದರೂ ನಮ್ಮ ಅಧಿಕಾರಿಗಳು ಯಾರೂ ಕೂಡ ಆ ಆದೇಶಗಳನ್ನು ಪಾಲಿಸೋದಕ್ಕೆ ಹೋಗೋದಿಲ್ಲ. ಸುಮ್ಮನೆ ಇವರು ಹೇಳ್ತಾರೆ, ಹಸ್ತಕ್ಷೇಪ ಮಾಡ್ತಾರೆ. ಈಗ ಜೋಶಿ ಅವರು ಹೇಳಿದ್ದಾರೆ ಅಸಮರ್ಥ ಗೃಹ ಸಚಿವರು ಅಂತೇಳಿ. ಈ ರೀತಿ ಎಲ್ಲ ಹೇಳಿಕೆಗಳನ್ನ ಕೇಳ್ಕೊಂಡು ನಾವು ಇಲಾಖೆಗಳು ನಡೆಸೋದಿಲ್ಲ. ಕಾನೂನಿದೆ, ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವೇನು ನಡೆಸಬೇಕೋ ಅದನ್ನು ನಡೆಸ್ತೇವೆ. ಯಾವ ಅಸಮರ್ಥತೆ ಇದರಲ್ಲಿ ಯಾವುದೂ ಕಾಣೋದಿಲ್ಲ. ಸರ್, ಹುಬ್ಬಳ್ಳಿ ಧಾರವಾಡ ಜನ ಹೊಸ ಕಮಿಷನರ್ಗಳು ಬಂದ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಅವೆಲ್ಲವೂ ವಿಷಯ ಆಗಿವೆ. ಮರು ಲಾರಿಗಳು ಹೆಚ್ಚು, ಇಸ್ಪೇಟ್ ಅಡ್ಡಿಗಳು, ಹವಾಲಾದಂದೆ ಯಾವುದೂ ಸಹ ಇಲ್ಲಿ ಅಂತ ಕೈ ಈಗ ನಾನು ಅದನ್ನೆಲ್ಲ ರಿವ್ಯೂ ಮಾಡ್ತೇನೆ. ಹಾಗಿದ್ರೂ ಬಂದಿದ್ದೇನಲ್ಲ, ನಾನು ರಿವ್ಯೂ ಮಾಡ್ತೇನೆ. ಅದರಲ್ಲೇನು ತಪ್ಪುಗಳು ಕಂಡು ಬಂದಿದ್ರೆ ಅದನ್ನ ಸರಿ ಮಾಡೋಣ.